ಹೆಂಗಿತ್ತವ ಊಟ? ನಿಮ್ಮ ಮನ್ಸಿಗೆ ಬಂತ? ನಿಮ್ಮ ಮನ್ಯಾಗ ಆದಂಗೆ ಆಗಿತ್ತೋ ಇಲ್ಲೋ? ಅದ್ಯಾಕೆ ದೊಡ್ಡವ ಹಂಗಂತಿ? ಚಲೋನ ಆಗಿತ್ತು. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಅವ್ಗೆ ಹೋಳ್ಗಿನ ಮಾಡಕ್ಕೆ ಬರಂಗಿಲ್ಲ ಹಿಂಗೆ. ಭಾಳ ಚಲೋ ಆಗಿತ್ತು, ಮೆತ್ತಗ ಭಾಳ ಚಲೋ ಆಗಿತ್ತು. ಹೌದಾ, ಸರಿ. ಕುಂಡ್ರಿ, ಉಡಿ ಹಾಕ್ತೇನೆ. ಅಯ್ಯೋ, ಅದೆಲ್ಲ ಯಾಕೆ ದೊಡವ? ಇಷ್ಟೆಲ್ಲ ಮಾಡಿದ್ರಿ ಮತ್ತೆ ಉಡಿ ಬೇರೆ ಹಾಕ್ತೀರಾ ಈಗ? ಹಂಗಂತಾರದ ಅಮ್ಮ. ನೋಡಮ್ಮ, ಜೀವನದಾಗ ಯಾವಾಗಿದ್ರು ಅರಿಶಿನ ಕುಂಕುಮಕ್ಕೆ ಉಡಿಗೆ ಯಾವತ್ತು ಹೆಣ್ಮಕ್ಳು ಒಳ್ಳೆ ಅನ್ಬಾರ್ದಂತ. ಯಾಕಂತಂದ್ರೆ ಅದು ಒಂಥರ ಹೆಣ್ಮಕ್ಳಿಗೆ ಬಂದಂಥ ಸೌಭಾಗ್ಯದ. ಈಗ ಹೊಸದಾಗಿ ಮದುವೆ ಆಗಿ ನಮ್ಮ ಮನೆಗೆ ಮೊದಲೇ ಸಲ ಬಂದಿರಿ, ಉಡಿ ಹಾಕ್ತಾಕ ಕಳ್ಸಕ್ಕಾಕೈತೆ ನನ್ನ ಮಗಳ. ಹಾಕೊಂಡ್ರಿ, ಹಾಕ್ತೀರಿ. ನಾ ತಗೋಬೇಕ ಬ್ಯಾಗ್? ನೀನ ತಗೋಬೇಕು ಮತ್ತೆ ನಾನು ಹಿಡ್ಕೊಡಿಲ್ಲ. ನನ್ನ ಕೈಯಾಗ ಯಾರದಾವ? ಒಂದರ ಹಿಡ್ಕೋ. ತದರಿ. ಅವ ಆರಾಮದಿಯಾ? ಆರಾಮದಿರಿ? ಹೂನಪ್ಪ, ಆರಾಮದಿ. ಈಗ ಬಂದ್ರ ಬರ್ರಿ ಒಳಗೆ. ಇವ್ರು ಬರ್ಲಿಲ್ಲ? ಅಣ್ಣ ಬಂದಾನ್ರಿ. ಅದು ನನ್ನ ದೋಸ್ತನ ಗಾಡಿ ತರಕ್ ಹೇಳಿದ್ನಲ್ಲ, ಅದನ್ನ ಕೊಡಾಕಂತ ಹೋಗ್ಯಾನ್ರಿ. ನಿನ್ನ ಕೈಯಾಗ ನಾಳೆನ್ಲೇವ? ನೀ ಹೇಳ್ದಂಗೆಲ್ಲ ಕೇಳಾಕ. ಯಾಕವ? ಯಾಕಂಗಂತಿ? ಅಲ್ಲ ರಾಕೇಶ, ನಮ್ಮ ಮನ್ಯಾಗ ನೀ ಸಣ್ಣವು ಆವ್ ಸಣ್ಣವು. ನೀ ಹೇಳ್ದಂಗೆ ಅವ್ ಕೇಳ್ಬೇಕು, ಅವ್ ಹೇಳ್ದಂಗೆ ನೀ ಕೇಳ್ಬೇಕು. ನಿನ್ ಕೈಯಾಗ ಅಡ್ಡಾಡ್ಬೇಕನ್ನ ಹುಡುಗ. ಪಾಪ ಸಂಬಾಯ್ತೈತಿ, ಬಾಯ್ ಸತ್ತೈತಿ, ಹೇಳಿದ್ದೆಲ್ಲ ಮಾಡ್ತಾನಂತೇಳಿ ಮಾಡಿಸ್ಕೋಬಾರ್ದಲ್ಲ ರಾಕೇಶ ನಮ್ಮ ಮನಿ. ಅಲ್ಲವಾ, ನಾ ಏನ್ ಮಾಡ್ದೆ ಅಂತದ? ಅತಿಯರ ಹೋಗ್ಲಿ ಬಿಡ್ರಿ. ಈಗರ ಬಂದಾರ, ಅಲ್ಲಿಂದ ಎಷ್ಟು ದೂರ ಸುಮ್ಮ ಯಾಕ? ಬರ್ರಿ ಒಳಗೆ ಬರ್ರಿ. ಸುಸ್ತಾಗೈತಿ. ಅಕ್ಕ, ಬಿಸಿನೀರು ರೆಡಿ ಐತಾ? ಬಚ್ಚಲ ಮನೆ ಹಂಡಿದ ಕಾದಿತ್ತು ಅದಾವ ನೋಡುವ. ಅಲ್ಲಿಂದ ಮೈಕೆಲ್ಲ ನೋವಾಗೈತಿ. ಫಸ್ಟ್ ಬಿಸಿ ಬಿಸಿ ನೀರು ಜಾಕ ಮಾಡ್ಬಿಡ್ತೇನಪ್ಪ, ಆಮೇಲೆ ಎಲ್ಲಾರು ಮಾತಾಡ್ತೇನೆ. ಯಾಕೆ ಸುಮ್ಮನೆ ಅದಿ? ಆರಾಮದಿಲ್ಲ ಅಂತ ಬಂದಾಗ ಕೇಳಿನ, ಏನ್ ಹೇಳಿಲ್ಲ. ಅಪ್ಪಿಲ್ಲದಾನ? ನಿನಗೆ ಅಪ್ಪ ಅವ್ವ ಅದಾರನಪ್ಪ? ಓಹೋ, ನಮ್ ನೆನಪು ಬೇರೆ ಆಯ್ತನೋ ನಿನಗೆ. ಛೇ ಛೇ ಛೇ, ಎಷ್ಟು ಒಳ್ಳೆ ಹುಡುಗ ರಾಕೇಶ ನೀನ. ಯಾಕವ ನಾವ್ ಇಲ್ಲಿ ಬಂದಿರೋದು ನಿನ್ ಮನ್ಸಿಗಿಲ್ಲನ? ಯಾಕಪ್ಪ ರಾಕೇಶ, ನೀ ಬಂದಿರೋದು ನನ್ಗೆ ಯಾಕೆ ಮನ್ಸಿಗಿಲ್ಲ? ಯಾಕೆ ನೀನ್ ನನ್ನ ಹೊಟ್ಟೆ ಹುಟ್ಟಿದ ಮಗನ ಅಲ್ಲನ? ನೀನ್ ನನ್ ಮರ್ತಿರ್ಬೋದಪ್ಪ. ನಮ್ಗೆ ನನ್ನ ತಂದೆ ತಾಯಿ ಅದಾರು, ಊರಾಗ ಎಲ್ಲ ಐತಿ ಸಂಬಂಧಿಕರು ಅಂತೇಳಿ. ನಾವ್ ಹೆಂಗ್ ಮರಕತ್ತಪ್ಪ? ಹೆತ್ತ ಕಳ್ಳಲ್ಲ, ಮರೆಕಾಗಿಲ್ಲ ಸುಲಭವಾಗಿ. ಅಂತಂದ್ರ ನಾ ಮಾಡ್ತೀನಿ ಅಂತ ಹೇಳ್ತೀಯ ನೀನ? ಹೋಗ್ಲಿ ಬಿಡ. ಈಗರ ಯಾಕೆ ಬಂದಿರಿ? ಯಾಕೆ ನಿಮ್ ಜೊತೆ? ಅಲ್ಲ, ನಿನ್ ಹೆಂಡತಿಗೆ ಹಿರಾರು ಕಿರಾರು ಸಣ್ಣವರು ದೊಡ್ಡವರು ಅಂತ ಕಿಮ್ಮತ್ ಕೊಡೋದು ಏನ್ರ ಐತಿ? ಬಂದ್ಲ ನಿಂತ್ಲ ಒಂದರ ಮಾತು ಆರಾಮದಿರ ಅಂತ ಯಾರು ಕೇಳಿಸ್ಲ? ಅಕ್ಕ ಬಿಸಿನೀರು ರೆಡಿ ಐತಿ ಅಂತ ಹೋಗೇ ಬಿಟ್ಲ. ಇಂಥದಕ್ಕೆ ರಾಕೇಶ ನನಗೆ ಕಂಡ್ರ ಆಗಿ ಬರಂಗಿಲ್ಲ. ಒಂದಿಟ್ಟು ಬುದ್ಧಿ ಹೇಳಿದಿ, ಚಲೋ ಆತ. ಇದ ಮುಂದುವರಿತಂದ್ರ ಭಾಳ ಅಂದ್ರೆ ಭಾಳ ಕಠಿಣ ಐತ್ ನೋಡಿ ಮನ್ಯಾಗ. ಹಾ ಆತು ಬಿಡಿ, ನಾನೆಲ್ಲ ಹೇಳ್ತೀನಿ. ಯಾಕೋ ನಂಗೂ ಬ್ಯಾಸರ ಆಗೈತಿ, ಒಂಚೂರು ನಾನು ಜಪ ಮಾಡಿ ಬೈನೀರ ಚಾ ಐತ್ನಾರಿ ಬಿಸಿ ಬಿಸಿದು. ಹ್ಞೂನಪ್ಪ, ಮಾಡಿಕೊಡ್ತೇನೆ. ನೀವು ಬಂದ್ರ ಇದು ನಾಷ್ಟಪ್ಪ ಮಾಡ್ತೀನಿ. ಹೋಗ್ರಿ ಇಬ್ರು ಕೈಕಾಲು ಮುಖ ಜಕ ಮಾಡಿದ್ರೆ ಜಕ ಮಾಡ್ಕೊಂಡ್ ಬರ್ರಿ, ನಾನು ತಾಟ್ ಹಾಕ್ತೇನೆ ಅಂತ. ಹ್ಞೂ ರೀ ಬೈನೀರ. ಯಾಕೆ ದೊಡವ? ಯಾಕೆ ಪಾಪ ಈಗ ಬಂದ ಯಾಕೆ ರೇಖಾಕತ್ತೀನಿ ನೀನು? ನೋಡ್ಲಾ ತಮ್ಮನಿ, ನೀನು ಅವು ಆಡಿ ಕೂಡಿ ಬೆಳೆದಾರ. ಇಬ್ರು ವಾರ್ಗ್ಯಾರ, ಇಬ್ರು ಒಂದೇ ಸಾಲಿಗೆ ಹೋಗಿರಿ, ಒಂದೇ ಕಾಲೇಜ್ಗೆ ಹೋಗಿರಿ. ಈಗ ಬಂದು ಒಂದರ ಮಾತು ನೀನು ಮಾತಾಡ್ಸಿದ ಹೆಂಗದಿಪ್ಪ ಗೆಳೆಯ ಅಂತ ಒಂದರ ಕೇಳಿದೆ ನನ್ನ ದೋಸ್ತ ಅಂತೇಳಿ. ನೀನು ಮನಿ ಮಾಡ್ತಾನೆ ನೋಡಿದ್ಯಾ ಹೆಂಡ್ತಿನ? ಪೂಜಾನ ದೊಡ್ಡ ಮನಿ ಮಗಳ. ನೀನು ಮದುವೆ ಆಗಿ ಹೆಂಗೆ ಜೀವನ ಮಾಡಕತ್ತಾಳೆ ಈಗ ನೋಡಿದ್ರ ಇವ್ರತಿ ಅನ್ನಬಾರ್ದು ನಾವು ಅದನ್ನ. ಮತ್ತೆ ನೀನು ಮನಿ ಮಾಡ್ತಾಳೆ ಏನೇನ ನೀವು ಅದನ್ನೆಲ್ಲ ಬಿಡಪ್ಪ. ಈಕಿನ ಸರೋಜಿನಿ ಹಾಡ್ರಿ ಅತ್ತಿಯಾರ, ಹೋಗುವ ಅವರಿಬ್ಬರಿಗೂ ಉಡಿ ಹಾಕ. ಹ್ಞೂ ರೀ ಅತ್ತಿಯಾರ. ಅಮ್ಮ ತಮ್ಮನಿ, ಶಾಂತಕ್ಕನ ಮನೆಗೆ ಹೋಗಿ ಬಂದಿರಲ್ಲ ಎಲ್ಲ ಇದಿತ್ತ? ಅಜ್ಜಿ ಎಷ್ಟು ಚಂದ ಹೋಳಿಗೆ ಮಾಡಿದ್ರು ಗೊತ್ತಾ? ಭಾರಿ ಮಾಡಿದ್ರು ಬಿಡೋರು. ಶಾಂತಕ್ಕನ ಸಸಿ ಹೋಳಿಗೆ ಭಾಳ ಚಲೋ ಮಾಡ್ತಾಳ, ಮೆತ್ತಗೆ ಮಾಡಿರ್ತಾ. ಮೊನ್ನೆ ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಶಿಖರ್ನಿ ಹೋಳಿಗೆ ಮಾಡಿಕೊಟ್ಟಿದ್ರು. ಏನ ಬರ ಅನ್ಲಂಗ್ ಬಿಡ, ನಮ್ಮನೆ ಮಾಡಿದ್ಲಕ್ಕೆ. ಆದ ನಾ ಈಗಾರ ಹೊಲಕ್ಕೆ ಹೋಗಿ ಬರ್ಬೋದಾ? ಮಾಮ, ನನ್ನ ಜೊತೆ ಏನೋ ಮಾತಾಡ್ಬೇಕಿತ್ತ. ಏನಮ್ಮ? ಮಾಮ ಅದ ನೋಡ್ ಮಾಮ, ಹೊಲನ ನಂಬ್ಕೊಂಡಿದ್ರ ನಾವು 3 ಹೊತ್ತು ಆರಾಮಾಗಿ ಕೂತು ಮನ್ಯಾಗ ತಿನ್ಬೋದು, ಏನೂ ಇದಿಲ್ಲ. ಆದ್ರೆ ನೀ ಅನ್ಕೊಂಡಾಗ ನಾ MBBS ಕಲಿಬೇಕು, ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಇಷ್ಟ ಸಾಲ್ತದೇನು ಮಾಮ? ಇಲ್ಲ ಅಮ್ಮ, ಸಾಲಂಗಿಲ್ಲ. ಅದಕ್ಕೆ ವಿಚಾರ ಮಾಡತ್ತೀನಿ. ನಾ ನೋಡಿದ್ರೆ ಹೆಚ್ಚಿಗೆ ಕಲ್ತಿಲ್ಲ, ಏನು ಮಾಡ್ಬೇಕು, ಏನು ಮಾಡಿ ರೊಕ್ಕ ಗಳಿಸ್ಬೇಕು ಅಂತ ಅದ ವಿಚಾರ ನನಗೆ ಈಗ ತಲೆ ಒಳಗೆ. ಅಮ್ಮ, ನೀ ಡಾಕ್ಟರ್ಗೆ ಕಲಿತೀಯಾ? ಹ್ಞೂ ಅಜ್ಜ, ಕಲಿತೀನಿ. ಎಷ್ಟೋ ಹೆಣ್ಮಕ್ಳು ಮದುವೆ ಆದ್ಮೇಲೆ ತಮ್ಮ ಓದು ಬರಹನ ಎಲ್ಲ ಮರೆತು ತಾವ
ಆತು ಮನೆ ಕೆಲಸ ಆತು ಮಕ್ಕಳು ಮರಿ ಇಂಥವ್ರಾಗ ಉಳಿದ್ಬಿಡ್ತಾರೆ. ಯಾಕೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ನಮ್ಮ ಕೈಯಾಗ ಏನೂ ಸಾಧಿಸೋಕ್ಕಾಗಿಲ್ಲ ಸುಮ್ಮನೆ ಕುಂಡಿರ್ಬೇಕು? ಹೆಣ್ಮಕ್ಳು ಮದುವೆ ಆದ್ಮೇಲೆ ಓದಿ ಸಾಧಿಸೋರು ಎಷ್ಟು ಜನ ಅದಾರ. ಅದ್ರೊಳಗೆ ನಾನು ಒಬ್ಬಕ್ಕೆ ಆಗ್ಬೇಕು ಅಂತ ಹೇಳಿ ಭಾಳ ಆಸೆ ಐತೆ ನನಗೆ. ಓದ್ವಾ ಮೊಮ್ಮಗಳೇ ಓದ್, ನಿನಗೆ ಏನು ಬೇಕಲ್ಲ ಅಮ್ಮ ಅದನ್ನು ಓದು. ಆದ್ರೆ ಡಾಕ್ಟರ್ಗೆ ಕಲಿಯೋಕೆ ಭಾಳ ಖರ್ಚು ಆಕೈತಂತಲ್ಲ, ಅಷ್ಟ ತಮ್ಮನಿ. ಅದಕ್ಕೆ ಅಜ್ಜಿ ಹೊಲಾನ ನಂಬ್ಕೊಂಡಿದ್ರ ನಾವು 3 ಹೊತ್ತು ಆರಾಮ್ಸೆ ಊಟ ಮಾಡ್ಬೋದು, ಹೆಚ್ಚಿನ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅಮ್ಮ ನಾನು ಇನ್ನಿ ಫೋನ್ ಒಳಗೆಲ್ಲ ಸರ್ಚ್ ಮಾಡಿ ಗೂಗಲ್ ಯೂಟ್ಯೂಬ್ ಎಲ್ಲ ನೋಡೀನಿ. ರೇಷ್ಮೆ ಹುಳು ಯಾಕೆ ಮಾಡಬಾರ್ದು? ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ಬೋದಲ್ಲ? ಅಮ್ಮು ಅದನ್ನ ನೀ ಹೇಳ್ದಷ್ಟು ಸುಲಭ ಅಲ್ಲ. ರೇಷ್ಮೆ ಹುಳು ಸಾಕಾಣಿಕೆ ಅಂದ್ರೆ ಸುಲಭದ ಕೆಲಸ ಅಲ್ಲ. ಆ ಹುಳುಗಳಿಗೆ ಭಾಳ ಬೆಚ್ಚಗಿಡಬೇಕು, ತಂಪಾಗಬಾರ್ದು. ಆಮೇಲೆ ಅವು ತಿನ್ನೋ ಹುಳ ತಪ್ಪಲೆ ಇರ್ತದಲ್ಲ ಅದನ್ನ ಹಾಕ್ಬೇಕು, ಭಾಳ ಕೆಲಸ ಇರ್ತದ. ಅಷ್ಟಕ್ಕೂ ಅಷ್ಟೆಲ್ಲ ಖರ್ಚು ಮಾಡಕ್ಕೆ ರೊಕ್ಕ ಇಲ್ಲೈತಮ್ಮ ಕೈಯಾಗ. ಈಗಾರ ಮದ್ವಿಗಂತೆಲ್ಲ ಖರ್ಚಾಗಿ ಹೋಗೈತಿ. ಮಾಮ ಅದಕ್ಕೂ ನನ್ನ ಕಡೆ ಒಂದು ದಾರಿ ಐತೆ ಮಾಮ. ಪಂಚಾಯತಿ ಒಳಗೆ ಸಬ್ಸಿಡಿ ಒಳಗೆ ರೇಷ್ಮೆ ಹುಳು ಸಾಕಾಣಿಕೆಗೆ ಇಂತಿಷ್ಟು ಅಂಥೇಳಿ ಸಾಲ ಕೊಡ್ತಾರಂತೆ. ಸಬ್ಸಿಡಿ ಒಳಗೆ ಭಾಳ ಕಮ್ಮಿ ಇರ್ತೈತೆ ಮಾಮ ಬಡ್ಡಿ. ಅದಕ್ಕೆ ಒಂದ್ಸಲ ಯಾಕೆ ಈ ಪಂಚಾಯತಿ ಒಳಗೆ ವಿಚಾರಿಸ್ಬಾರ್ದು? ನಮ್ಮ ಮನ್ಯಾಗ ನಮ್ಮೂರಾಗ ಹುಚ್ಚುಳಿ ಮಕ್ಳು ಅದಾರ, ಇಟ್ಟು ತಿನ್ನೋದಾರ ಸುಡ್ತೀನಿ ಹೋದ. ಯಾರು ಹೆಲ್ಪ್ ಮಾಡಂಗಿಲ್ಲ ಪಂಚಾಯತಿ ಒಳಗೆ. ಅಂಥವು ಏನರ ಸ್ಕೀಮ್ಗಳು ಬಂದರೂ ತಾವು ಒಳಗೆ ಹಾಕಿ ಸುಳ್ಳು ತೋರಿಸಿ ಇನ್ನೊಂಗಿ ಹಾಕ್ಬಿಡ್ತಾರೆ ರೊಕ್ಕ. ನಮ್ಮಂಥವ್ರಿಗೆ ಮಾತ್ರ ₹1 ಬಿಚ್ಚಂಗಿಲ್ಲ ಅಮ್ಮ ಈ ಊರಾಗ. ನಾ ಯಾರು ಈ ಊರಾಗ ನನಗೆ ಯಾರಿಗೂ ಸಹಾಯನ ಕೇಳಂಗಿಲ್ಲ. ನಮ್ದು ಎಷ್ಟೈತಿ ಹಾಸಿಗೆ ಅಷ್ಟು ಕಾಲ್ ಚಾಸ್ತೀನಿ ನೋಡ. ಮಾಮ ನಾವು ತಿಳಿದವ್ರದೇವಿ, ಓದ್ದಾರದೇವಿ, ನಮ್ಗೆ ಪ್ರತಿಯೊಂದು ಗೊತ್ತೈತಿ. ನಾವು ಯಾಕೆ ಪಂಚಾಯತಿ ಒಳಗೆ ಒಂದ್ಸಲ ವಿಚಾರಿಸ್ಬಾರ್ದು? ನಾವು ನಿಜವಾಗ್ಲೂ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತೇವೆ. ಇಲ್ಲಿ ಎಲ್ಲಾದರೂ ನಿಯರ್ ಯಾರಾದರೂ ರೇಷ್ಮೆ ಹುಳ ಸಾಕಾಣಿಕೆ ಮಾಡಿದ್ರೆ ಹೊಲದಾಗ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ. ಅವ್ರು ಹೆಂಗೆ ಸಾಕ್ತಾರೋ ಏನು ಎಲ್ಲ ಫೋನ್ ಒಳಗೆ ಇನ್ಫಾರ್ಮೇಷನ್ ಸಿಗ್ತದೆ ಮಾಮ. ಈಗ ಅಲ್ಲೇ ಹೋಗ್ಬೇಕಂತಿಲ್ಲ, ಬಟ್ ಒಂದ್ಸಲ ಲೈವ್ ನಾನು ನೋಡಿದ್ರೆ ನಿನಗೂ ಐಡಿಯಾ ಸಿಗ್ತದೆ. ನಮ್ದು 5 ಎಕರೆ ಹೊಲ ಐತಲ್ಲ, ಅದ್ರೊಳಗೆ ನೀನು 2 ಎಕರೆ ಕಾಲಿನ ಐತಿ. 1 ಎಕರೆ ನಾವು ಹುಳ ಹಾಕಿದ್ರೆ 1 ಎಕರೆ ಅದು ತಿನ್ನೋ ತಪ್ಲಕ್ಕೆ ಹಾಕ್ಬೇಕಂತ ಆಕೇತ್ ಮಾಮ. ಸ್ವಲ್ಪ ಮನಸ್ಸು ಮಾಡ, ನಾನು ನಿಂಗೆ ಸಹಾಯ ಮಾಡ್ತೀನಿ. ಸ್ಟ್ಯಾನ್ಯಾಕಿದಾಳ ತಮ್ಮನಿ, ನನ್ನ ಮೊಮ್ಮಗಳು ಸ್ಟ್ಯಾನ್ಯಾಕಿದಾಳ. ಆಕಿ ಹೇಳ್ದಂಗೆ ಕೇಳು, ಹೌದು ಇಲ್ಲ ಆಗ್ತಿ ಜೀವನದಾಗ. ಅಲ್ಲ ಮಾಡುದೇ ಇಲ್ಲ ಅಂತ ಯಾಕತಿ, ಒಂದ್ಸಲ ಹೋಗಿ ವಿಚಾರಿಸ. ಅಲ್ಲಪ್ಪ ಪಂಚಾಯತಿ ಒಳಗಿನವ್ರದ ಹಕೀಕತ್ ನಿನ್ಗ ಗೊತ್ತೈತಲ್ಲ, ನಮ್ಮ ಊರನ್ನವ್ರದ. ನಮ್ಮಂತವ್ರಿಗೆ ಏನೋ ಸಹಾಯ ಮಾಡಂಗಿಲ್ಲ ಬಿಡಪ್ಪ ಅವ್ರು. ಸುಳ್ಳ ವೇಸ್ಟ್ ಅಂತೀನಿ ನಾನು. ಅಲ್ಲಾಕಿ ಅಮ್ಮ ಹೇಳಕತ್ತಾಳಲ್ಲ, ಒಂದ್ಸಲ ಹೋಗಿ ಕೇಳ್ಕೊಂಡ್ ವಿಚಾರಿಸಿದ್ರಾಕಿ ಏನ್ ತಪ್ಪೈತಿ? ಇಬ್ರು ಗಂಡ ಹೆಂಡತಿ ಹೋಗ್ರಿ ನೀವು ಅಂತಾನ. ಹೌದ್ ಮಾಮ, ಅಮ್ಮ ಅಜ್ಜ ಹೇಳಕ್ ಕರೆನೇ ಐತಿ. ನಾನು ಬರ್ತೀನಿ, ಒಂದ್ಸಲ ವಿಚಾರಿಸೋಣ ಮಾಮ. ಅಲ್ಲಮ್ಮೋ ಮಾಮ ಪ್ರಯತ್ನ ಮಾಡ್ಸ್ರಿ, ಏನ್ ತಪ್ಪೈತಿ? ಒಂದ್ಸಲ ವಿಚಾರಿಸೋಣ. ನೀ ಇಷ್ಟ ಹೇಳತ್ತಿಲ್ಲ, ಆಯ್ತು ವಿಚಾರಿಸೋಣ. ಇಲ್ಲೇ ಹೋಗೋಣ ನಡಿ ಮಾಮ. ಈಗ ಯಾಕೆ ಮಾಮ ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ ಮಾಡ್ಬೇಕು? ನಡಿ ನೀನು, ನಾನು ಬರ್ತೀನಿ. ಸರಿ ನಡಿ ಹೋಗೋಣ. ರೀ ಏನಾತ? ನೋಡ್ರಿ ಇಲ್ಲಿ ನಮ್ಮ ರೂಮ್ ನೋಡ್ರಿ ಎಷ್ಟು ಗಲೀಜಾಗೈತಿ. ಅಲ್ಲಿ ನೋಡ್ರಿ ಮ್ಯಾಲ್ ಜಾಡ್ಬಿಡ ನೋಡ್ರಿ, ಇಲ್ಲಿ ಧೂಳ ನೋಡ್ರಿ, ನೆಲ ಆವರಿಸಿಲ್ಲ, ಧೂಳ ಹೊಡೆದಿಲ್ಲ. ಅಯ್ಯೋ ದೇವ್ರೇ, ನನ್ಗೆ ಇಲ್ಲಿದ್ರೆ ಡಸ್ಟ್ ಅಲರ್ಜಿನ ಆಗ್ತೈತಿ. ಅಲ್ರಿ ನೀವು ಮೊದ್ಲ ಹೇಳಿದ್ರಲ್ಲ, ಫಸ್ಟ್ ಹೇಳಿದ್ರ ನೀವು ಬರಾತೀರ ಅಂತ ಹೇಳಿ, ಅಂದ್ರು ನಮ್ಮ ರೂಮ ಕ್ಲೀನ್ ಮಾಡಿಲ್ಲ ಅವ್ರು. ಎಷ್ಟು ಸೊಕ್ಕೆ ಬೇಕ್ರಿ. ಅಲ್ಲಿ ಜೊತೆ ಅವ್ರು ಯಾಕೆ ಕ್ಲೀನ್ ಮಾಡ್ತಾರೆ? ಯಾಕೆ ಕ್ಲೀನ್ ಮಾಡ್ತಾರೆ? ಅಲ್ರಿ ನಾವು ಊರಿಂದ ಬರ್ತೇವೆ ಅಂತ ಹೇಳಿದ್ದಿಲ್ಲ ನೀವ? ಹೇಳಿರ್ಲ ನಾವಿನ್ನ ಇಲ್ಲೇ ಇರ್ತೇವಿ, ನಾವು ಬೆಂಗಳೂರು ಬಿಟ್ಟು ಬರತ್ತೇವಿ ಅಂತ ಹೇಳಿ. ಮತ್ತೆ ಇದು ರೂಮ್ ಬೇಡ ನಮ್ಗೆ ಇರಾಕ. ನಾವು ಹೋದಾಗ ಯಾ ನಮ್ಮನೆ ಇತ್ತು, ಈಗೂ ಅದೇ ನಮ್ಮನೆ ಐತಿ. ಒಂದಿಟ್ಟು ಒರೆಸ್ಬೇಕು, ನೆಲ ಒರೆಸ್ಬೇಕು, ಧೂಳ ಹಾಕೋಂಗಿಲ್ಲ. ನೀವೇ ಹೇಳ್ಬೇಕು ಬೇಡ, ಅವ್ವ ನಮ್ಮ ರೂಮ್ ಕ್ಲೀನ್ ಮಾಡಿರು ನಾವು ಬರಾತೀವಿ ಅಂತೇಳಿ. ನಿಮ್ಗೆ ಗೊತ್ತೈತಲ್ಲ ನಂಗೆ ಡಸ್ಟ್ ಅಲರ್ಜಿ ಆಗ್ತೈತಿ, ನಂಗೆ ಧೂಳ ದುಮ್ಳಿ ಕಂಡ್ರೆ ಆಗಂಗಿಲ್ಲ ಅಂತೇಳಿ. ಯಾರೇ ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ? ಅಯ್ಯೋ ಆಕರ್ಷಿ ಮಾತಾಡ ಜೊತೆ, ಆಕರ್ಷಿ ಮಾತಾಡ. ನೋಡಿ ಮೊದ್ಲ ನಮ್ಮ ಅವ್ಗ ನಾವ್ ಇಲ್ಲಿ ಬಂದಿರೋದು ಇಷ್ಟ ಇದ್ದಂಗಿಲ್ಲ. ನೀ ನಮ್ಮನೆ ಮಾಡ್ತಿದ್ರೆ 2 ದಿನಕ್ಕೆ ಓಡಿಸಿ ಬಿಡ್ತಾರ ನಮ್ಮನ್ನ. ಅವ್ರು ಯಾಕೆ ಓಡಿಸ್ತಾರ? ನೋಡ್ರಿ ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಇದನ್ನ ಕ್ಲೀನ್ ಮಾಡ್ಸಕ್ಕೆ ಹೇಳ್ರಿ. ಈಗ ನಿಮ್ಮ ಬೈನಿಗರ ಹೇಳ್ರಿ, ಮಾಡ್ಕೊಡ್ತಾರೆ. ಯಾಕ್ಲಿ ಜ್ಯೋತಿ? ಅಲ್ಲ ಅರ್ಥ ಮಾಡ್ಕೋ, ಅವ್ರು ಯಾಕೆ ಕ್ಲೀನ್ ಮಾಡ್ತಾರೆ ನಮ್ಮ ರೂಮ್ನ? ನೀನ ಕ್ಲೀನ್ ಮಾಡಲ್ಲ? ಏನು ನಾನು ನನಗೆ ಈ ಕೆಲಸ ಎಲ್ಲ ಬರ್ತಾ? ನಾ ಯಾಕ್ರಿ ಮಾಡ್ಬೇಕು ಇದನ್ನ ಕೆಲಸ ಅಲ್ಲ? ನಿಮ್ಮ ಮನೆ ಕಡೆ ಅಲ್ಲ ಅಂತಂದ್ರೆ ಯಾವ್ದಾರ ಒಂದು ಆಳಿಗೆ ಬಂದು ಕ್ಲೀನ್ ಮಾಡಕ್ಕೆ ಹೇಳ್ರಿ. ಆಕೆ ನಿಮ್ಮ ಮನೆಗೆ ಬರ್ತಿದ್ಲಲ್ಲ ತಾಯವ ಅಂತ ಹೇಳಿ, ಆಕಿನ ಕರೆಸ್ರಿ, ನಮ್ಮ ಕೊನೆ ಸ್ವಚ್ಛ ಮಾಡಕ್ಕೆ ಹೇಳ್ರಿ. ಸುಮ್ಮನೆ ಜ್ಯೋತಿ, ನೋಡಿ ಅವಾಗ ಇದು ಗೊತ್ತಾತಂದ್ರೆ ನಮ್ಗೆ ಬೈದು ಬಿಡ್ತಾ. ಆ ಪಾಣಿ ಸ್ವಚ್ಛ ಮಾಡ್ಬೇಕು ನೀ ಗೊತ್ತ ನನ್ಗೆ ಮತ್ತೆ ಕಾಳು ಹೇಳ್ಬೇಕು ಅಂತ ಬೇಡ, ನಮ್ಮ ಮಾಡ್ಕೊಳ್ಳೋಣ. ನೋ ನೋ ನೋ, ನನ್ನ ಕಡೆ ಇದೆಲ್ಲ ಸಾಧ್ಯ ಇಲ್ಲ. ಬೇಕಂತಂದ್ರೆ ನೀವೇ ಕ್ಲೀನ್ ಮಾಡಿ. ಇದನ್ನ ಕ್ಲೀನ್ ಆಗುತ್ತಂತ ನಾ ಹೊರಗೆ ಕೊಡ್ತೇನೆ. ಹೊರಗಿನ ಬಚ್ಚಲ ಐತಲ್ಲ, ನಾ ಅಲ್ಲೇ ಹೋಗಿ ಜಕ ಮಾಡ್ತೀನಿ. ನೀವು ಈ ರೂಮೆಲ್ಲ ಕ್ಲೀನ್ ಮಾಡಿಬಿಡ್ರಿ. ನೀನು ಈ ಜ್ಯೋತಿ ನಾ ಮಾಡ್ಬೇಕು ಇದೆಲ್ಲ ಕೆಲಸ? ಮತ್ತೆ ಇನ್ನೇನು ನಾ ಮಾಡ್ಬೇಕಾ? ನೋಡ್ರಿ ನಾ ಹೇಳಾತೀನಿ, ಇದೆಲ್ಲ ಕ್ಲೀನ್ ಆಗಿರ್ಬೇಕು. ನಂಗೆ ಬರೋತ್ನಾಗ ನನ್ನ ಬ್ಯಾಗಲ್ಲಿ ಇಟ್ರಿ, ಬ್ಯಾಗಿನ ಟವಲ್ ತೊಗೊಂಡೋಗಿ ಜಕ ಮಾಡ್ಬೇಕು. ಜ್ಯೋತಿ ಅಯ್ಯೋ ದೇವ್ರೆ, ಅಲ್ಲಿನೂ ಕೆಲಸ ಮಾಡಿಸ್ತಿಲ್ಲ, ಈಗ ಇಲ್ಲಿನೂ ಕೆಲಸ ಮಾಡ್ಬೇಕಾಯ್ತು.
ಒಟ್ನೆಲ್ಲ ಹನಿ ಬರ ನೀನು ಕಟ್ಕೊಂಡ ಮೇಲೆ ಹಿಡ್ಕೊಂಡೆಲ್ಲ ಒಡ ಗೋವಿಂದ ಗೋವಿಂದ